ಈ ಭಾಗದಲ್ಲಿ ಅಂದರೆ ಹಳೆಯ ವಾರ್ಡ್ 33 ಆ ಭಾಗದಲ್ಲಿ ಇವತ್ತು ಹೊಸ ಎಲ್ ಇ ಡಿ ಲೈಟ್ಸ್ನ ಹಂಚೋ ಕಾರ್ಯಕ್ರಮ, ಅಂದರೆ ಹೊಸ ಲೈಟ್ನ ಹಳೆ ಲೈಟ್ನ ತೆಗೆದ್ಬಿಟ್ಟು ಹೊಸ ಲೈಟ್ ಹಾಕ್ತಕ್ಕಂಥ ಕಾರ್ಯಕ್ರಮ ನಮ್ಮ ಜನಪ್ರಿಯ ಶಾಸಕರು ಸನ್ಮಾನ್ಯ ಬೈರತಿ ಸುರೇಶ್ ಸರ್ ನೇತೃತ್ವದಲ್ಲಿ ಇಡೀ ಹೆಬ್ಬಾಳದಲ್ಲಿ ಸುಮಾರು 10,000 ಹೊಸ ಎಲ್ ಇ ಲೈಟ್ಗಳು ಹಾಕ್ತಾ ಇದ್ದೀವಿ. ಈಗ ಆಲ್ರೆಡಿ ಸುಮಾರು ವಾರ್ಡಲ್ಲಿ ಉದ್ಘಾಟನೆ ಆಗಿಬಿಟ್ಟಿದೆ. ಅದು ನಮ್ಮ ವಾರ್ಡಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಯಾವ್ಯಾವ ಬೀದಿಯಲ್ಲಿ ಹಳೆ ಸೋಡಿಯಂ ವೇಪರ್ ಲ್ಯಾಂಪ್ ಇದೆ ಅದನ್ನು ತೆಗೆದ್ಬಿಟ್ಟು ಎಲ್ ಇ ಡಿ ಹಾಕ್ತಕ್ಕಂಥದ್ದು, ಯಾವ ಪೋಲ್ಸ್ ಖಾಲಿ ಇದೆ ಅಲ್ಲಿ ಹೊಸದಾಗ್ತಕ್ಕಂಥದ್ದು. ಅಂದರೆ ಬೇಸಿಕಲಿ ಇಡೀ ಏರಿಯಾ ಹೊಸ ಎಲ್ ಇ ಡಿ ಲೈಟ್ ಮುಖಾಂತರ ಉಜ್ವಲವಾಗಿ ಕಾಣಬೇಕು ಅಂತ ನಮ್ಮ ಆಸೆ, ನಮ್ಮ ಮಿನಿಸ್ಟರ್ ಆಸೆ. ನಮ್ಮ ಬೈರತಿ ಸುರೇಶ್ ಅವರು ಈಗ ವಿದ್ಯುತ್ ಉಳಿಸಿ ಮತ್ತೆ ಎಲ್ ಇ ಡಿ ಲೈಟ್ಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಕೌನ್ಸಿಲರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನೀರ್ಗಾಗ್ಲಿ ಏನಕ್ಕೆ ಆಗ್ಲಿ ಎಲ್ಲದಕ್ಕೂ ತುಂಬಾ ಸಹಾಯ ಮಾಡ್ತಾವ್ರೆ ವಾದಿ ಸರ್ ಅವರು. ಇದುವರೆಗೂ ನಮಗೆ ತುಂಬಾ ಎಲ್ಲದರಲ್ಲೂ ಇದು ಮಾಡ್ತಾರೆ. ಏರಿಯಾ ಬೀದಿ ಲೈಟ್ ಇರ್ಬೋದು, ನೀರ್ ಇರ್ಬೋದು, ರೋಡ್ ಇರ್ಬೋದು, ಪ್ರತಿ ಒಂದು ರೇಷನ್ ಕಾರ್ಡ್ ಇರ್ಬೋದು, ಪ್ರತಿ ಒಂದನ್ನು ಅವರು ಚೆನ್ನಾಗಿ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ಮತ್ತೆ ನಮ್ಮ MLA ಆದಂತ ಸಚಿವರು ಮತ್ತೆ ಬೈರತಿ ಸುರೇಶ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲ ಕೆಲಸ ಇದು ಮಾಡ್ಕೊಡ್ತಾ ಇದ್ದಾರೆ. ಯಾರೇ ಬಡವರು ಆಗ್ಲಿ ಏನೇ ಆಗಿರ್ಲಿ ಅದವ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಬೀದಿಗೂ ಎಲ್ ಇ ಡಿ ಲೈಟ್ ಹಾಕ್ತಾ ಇದ್ದಾರೆ. ಈಗ ಹಿಂದೆ ಇದ್ದಂತ ಲೈಟ್ಗಳನ್ನ ತೆರವು ಮಾಡಿಸಿ ಈಗ ಹೊಸ ಎಲ್ ಇ ಡಿ ಲೈಟ್ ಅನ್ನು ಹಾಕ್ಸ್ತಾ ಇದ್ದಾರೆ. ನಮ್ಮ ಶಾಸಕರಾದ ಬೈರತಿ ಸುರೇಶ್ ಸರ್ ಅವರು ಇವಾಗ ಎಲ್ ಇ ಡಿ ವಿದ್ಯುತ್ ಉಳಿತಾಯದ ಇದನ್ನ ಎಲ್ಲ ಬೀದಿಗಳಲ್ಲಿ ಎಲ್ಲ ಅಳವಡಿಕೆ ಮಾಡ್ತಾ ಇದ್ದಾರೆ. ಇವತ್ತು ಚಾಲನೆ ಕೊಡ್ತಿದ್ದಾರೆ. ಅವರ ಶಾಸಕರ ಪರಿಶ್ರಮದಿಂದ ನಮ್ಮ ಹೆಬ್ಬಾಳ ಕ್ಷೇತ್ರ ಹೇಗಾಗಿದೆ ಅಂದ್ರೆ ಅವರು ಇನ್ನೂ ಇವಾಗ DCM ಆಗ್ಬೇಕು ನಮ್ಮ ಬೈರತಿ ಸುರೇಶ್ ಸರ್ ಅವರು. ನಮ್ಮ ಕ್ಷೇತ್ರ ಬಹಳ ಮುಂದುವರೆದು ಬಹಳ ಇದು ಆ ತರ ಶ್ರಮ ಪಡ್ತಾರೆ ನಮ್ಮ ಬೈರತಿ ಸುರೇಶ್ ಸರ್ ಅವರು.